ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ನಡೆಯುತ್ತಿದ್ದು, ಇದು ಆಮೆಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪಗಳಿವೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಕಟ್ಟಡಗಳನ್ನು ತೆರವು ಮಾಡಿ ತಿಂಗಳುಗಳೇ ಕಳೆದರೂ ಹೆದ್ದಾರಿ ಪ್ರಾಧಿಕಾರದವರು ಈವರೆಗೂ ಚರಂಡಿ ನಿರ್ಮಿಸಲು ಮುಂದಾಗಿಲ್ಲ. ಈ ನಡುವೆ ಕಾಮಗಾರಿ ಮಾಡಿಸುತ್ತಿರುವ ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ದೂರು ಬಂದಿದೆ. ಇಲ್ಲಿ ಮಂಚದ ಮೇಲೆ ಮಲಗಿ ಮಾತನಾಡುತ್ತಿರುವ ಈತನ ಹೆಸರು ಶ್ರೀನಿವಾಸ್. ಇವರು ರಾಷ್ಟ್ರೀಯ ಹೆದ್ದಾರಿ 234ರ ಅಭಿವೃದ್ಧಿಗೆ ಗುತ್ತಿಗೆ ಪಡೆದಿರುವ ಕೊಲ್ಲೂರು ಗುರುನಾಥ್ ಮಾಲೀಕತ್ವದ ಜಿಕೆ ಕನ್ಸ್ಟ್ರಕ್ಷನ್ ಎಂಬ ಕಂಪನಿ, ಆ ಕಂಪನಿಯ ಸಿಬ್ಬಂದಿಯಂತೆ. ಇವರಿಗೆ ಇದೇ ಕಂಪನಿಯಲ್ಲಿ ಪ್ರಾಜೆಕ್ಟ್ ಎಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವೆಂಕಟ ಗೋವಿಂದರಾಜು ಎಂಬುವರು ಸಿಮೆಂಟ್ ಕೊಡಿಸುವಂತೆ ಹೇಳಿದ್ರಂತೆ. ಅದು ಚಿಕ್ಕಬಳ್ಳಾಪುರದ ಪೊಲೀಸ್ ಅಧಿಕಾರಿಯೊಬ್ಬರು ಮನೆ ನಿರ್ಮಿಸುತ್ತಿದ್ದು, ಅವರಿಗೆ 1,00,000 ಮೌಲ್ಯದ ಸಿಮೆಂಟ್ ಕೊಡಿಸುವಂತೆ ಸೂಚಿಸಿದ್ರಂತೆ. ಎಂಜಿನಿಯರ್ ಸೂಚನೆಯಂತೆ ಈ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದ ಅಂಗಡಿಯೊಂದರಿಂದ 1,00,000 ಮೌಲ್ಯದ ಸಿಮೆಂಟ್ ಕೊಡಿಸಿದ್ರಂತೆ. ಆದರೆ 45,000 ನೀಡಿದ್ದ ವೆಂಕಟ ಗೋವಿಂದರಾಜು ಉಳಿದ 55,000 ನೀಡದೆ ಸತಾಯಿಸುತ್ತಿದ್ರಂತೆ. ಇದರಿಂದ ಬೇಸತ್ತ ಶ್ರೀನಿವಾಸ್ ವೆಂಕಟ ಗೋವಿಂದರಾಜು ಅವರ ಮನೆಗೆ ತೆರಳಿ ಹಣ ನೀಡುವಂತೆ ಹೇಳಿದ್ದಾರೆ. ಆದರೆ ಈ ವಿಚಾರವಾಗಿ ಪೊಲೀಸ್ ಒಬ್ಬರು ಶ್ರೀನಿವಾಸ್ಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರಂತೆ. ಅದೇ ಸಂದರ್ಭದಲ್ಲಿ ಮಧ್ಯರಾತ್ರಿ ದುಷ್ಕರ್ಮಿಗಳಿಬ್ಬರು ಮನೆಯ ಬಳಿ ಬಂದು ಭುಜದ ಭಾಗಕ್ಕೆ ಯಾವುದೋ ರಾಡ್ನಿಂದ ಹಲ್ಲೆ ಮಾಡಿ ಹೋಗಿದ್ದಾರಂತೆ. ಇದರಿಂದ ಶ್ರೀನಿವಾಸ್ ಭಯಭೀತರಾಗಿ ಮನೆಗೆ ಓಡಿ ಹೋಗಿದ್ದಾರೆ. ಶನಿವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ತನ್ನ ಮೇಲೆ ರೌಡಿಗಳು ದಾಳಿ ನಡೆಸಿದ್ದಾರೆಂದು ಆರೋಪ ಮಾಡಿದ್ದಾರೆ. ರಾತ್ರಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅಮೌಂಟ್ ವಿಚಾರಕ್ಕೆ ಕಂಪ್ನಿಯಲ್ಲಿ ನಮ್ಮ ಸರ್ ನಾನು ಕೇಳಿದೆ ಅಮೌಂಟು. ರಾತ್ರಿ ಹೆಂಗಂದ್ರೆ ಹಂಗೆ ಮಾತಾಡಿದ್ರು. ಅವ್ರ ಮನೆ ಹತ್ರ ನಾನು ಹೋಗಿ ಕೇಳಿದೆ. ಕೇಳಿದ್ದಕ್ಕೆ ಅವ್ರ ಮಿಸಸ್ ಬೈದು ಕಳಿಸಿದ್ರು, ನಾನು ನೋಡ್ಕೊತೀನಿ ಹೋಗಿ ನಿಮ್ಮನ್ನ ಅಂತ. ಆಮೇಲೆ ಮನೆಗೆ ಹೊಟ್ಟೋದೆ ನಾನು. ಮತ್ತು ರಾತ್ರಿ 11 ಗಂಟೆಗೆ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಫೋನ್ ಮಾಡಿದ್ರು ಸರ್. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಫೋನ್ ಮಾಡಿದ್ರು. ಅವ್ರು ಇಟ್ಕೊಂಡು ಏನೇನು ಜಾಸ್ತಿ ಆಗಿದೆ, ಏನು ಮೂಲೆ ಮುರಿಬೇಕಾ, ನೋಡ್ಕೊತೀವಿ, ನಿನ್ಗೆ ಏನು ಮಾಡ್ತೀವಿ ನೋಡು, ರಾತ್ರಿ ದಮ್ಮಿದ್ರೆ ಬಾ ಆಚೆ ಕಡೆಗೆ. ಪೊಲೀಸು ಹಾಂ ಸರ್, ಅವ್ರ ಹೆಸರು ಪಾಪ ಬಿಡಿ ಸರ್, ಅವ್ರ ಹೆಸರು ಯಾಕೆ ಸುಮ್ಮನೆ. ಆಮೇಲೆ ಆಚೆ ಕಡೆ ಇದ್ದೆ ಸರ್. ನಾನು ಕರೆಕ್ಟಾಗಿ ನಾವು ರೋಡ್ ವರ್ಕ್ ಮಾಡ್ತಾಯಿದ್ದೆ ಸರ್. ಸರ್ ಇಲ್ಲಿ ನ್ಯಾಷನಲ್ ಹೈವೇದು ವರ್ಕ್ ಮಾಡ್ತಾಯಿದ್ದೀನಿ. ನಾನು ವರ್ಕ್ ಮಾಡ್ತೀನಿ ಸರ್ ನ್ಯಾಷನಲ್ ಹೈವೇ. ಅಲ್ಲಿ ಜಲ್ಲಿ ಅನ್ಲೋಡ್ ಮಾಡ್ತಾಯಿದ್ರು. ನಾನು ನೋಡ್ಕೊಂಡಿದ್ದೆ ಸರ್ ಸುಮಾರು 12:30 1 ಗಂಟೆವರೆಗೂ ನೋಡ್ಕೊಂಡಿದ್ದೆ. ಆಮೇಲೆ 2-3 ಸಲ ನಾನು ಗಾಡಿಯ ರೋಡಲ್ಲಿ ನಿಲ್ಲಿಸಿದೆ, 2 ವೀಲರು. ಯಾಕೆಂದರೆ ಇಂಡಿಕೇಟ್ರ್ ಗಾಡಿ ಟಿಪ್ಪರ್ ಇಲ್ಲ ಬಾಳು. ಆಮೇಲೆ 2-3 ಗಾಡಿ 2-3 ಸಲ ಓಡಾಡ್ತು ಸೇಮ್ ಕಾರು. ಬಿಡು ಅಂತ ನಾನು ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೋಗಿ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತ 2 ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಅಲ್ಲಿ ನಿಲ್ಲಿಸಿದ್ದೆ ಸರ್. ನಿಲ್ಲಿಸಿ ಫೋನ್ನ ನೆಟ್ ಆನ್ ಮಾಡಿ ಸುಮ್ಮನೆ ನ್ಯೂಸ್ ನೋಡ್ತಾಯಿದ್ದೆ ಸರ್. ನ್ಯೂಸ್ ತಿರುಪ್ತಿದೇನೋ ನ್ಯೂಸ್ ನಾನು ತಿರುಪ್ತಿಗೆ ಹೋಗಿದ್ದೆ ಮೊನ್ನೆ, ಅದ್ರದ್ದು ನ್ಯೂಸ್ ನೋಡ್ತಾಯಿದ್ದೆ. ಅದೇನಾಯಿತು, ಸಡನ್ನಾಗಿ ಒಂದು ಇದು ಕ್ವಾಲಿಸ್ ಬಂತು ಸರ್. ಯಾವುದೋ 3 ಗಂಟೆಯಲ್ಲಿ ಸರ್, 2:45 3 ಗಂಟೆಲಿ ಒಂದು ಕ್ವಾಲಿಸ್ ಬಂತು ಡಿವೈನ್ ಸಿಟಿಯಲ್ಲಿ ಸರ್. ಬಂತು, ನನ್ನ ಹತ್ರ ನಾನು ಕೂತಿದ್ನಲ್ಲ, ಸ್ಲೋ ಮಾಡಿದ್ರು, ಮತ್ತೆ ಮುಂದೆ ಹೊಟ್ಟೋದ್ರು ಸರ್. ಹೊಟ್ಟೋಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ತಿರ್ಗಿಸ್ಕೊಂಡು ರಿಟರ್ನ್ ಬಂದರು ಸರ್. ರಿಟರ್ನ್ ಬಂದು ಮತ್ತೆ ನನ್ನ ಹತ್ರ ಸ್ಲೋ ಮಾಡಿದ್ರೆ ನಾನು ಯಾರು ಬೇಕಪ್ಪ ಅಂತ ಕೇಳಿದೆ ಸರ್ ಅವ್ರಿಗೆ. ನೀನೇ ಬೇಕು ನಮಗೆ ಅಂದ. ಆಮೇಲೆ ನಾನು ಇಟ್ಕೊಂಡು ನಾನು ಯಾಕಪ್ಪ ಬೇಕು ನಿಮಗೆ ಅಂದೆ. ಆಯಿತು ಬಾ ಈ ಕಡೆ ಬಾ ಇಲ್ಲಿ ಅಂತ ಕರೆದು ಸರ್. ನಾನು ಏನಪ್ಪ ಏನು ಬೇಕು ನಿಮಗೆ ಅಂದೆ. ಅಷ್ಟೊತ್ತಿಗೆ ನಾನು ಏನು ಮಾಡಿದೆ, ನನಗೆ ಸ್ವಲ್ಪ ಡೌಟ್ ಹೊಡಿತು ಸರ್. ಡೌಟ್ ಹೊಡೆದಾಗ ಏನು ಮಾಡಿದೆ, ಆ ಮುಂದೆ ಕಾರ್ ನಂಬರ್ ಫೋಟೋ ಹೊಡ್ಕೊಂಬಿಟ್ಟೆ. ಫೋಟೋ ಹೊಡ್ಕೊಂಡು ಆಮೇಲೆ ಅವರಿಬ್ಬರು ಏನೋ ಕೂತಿದ್ರು ಸರ್. ಒಳಗಡೆ ಎಷ್ಟು ಜನ ಇದ್ರೆ ಗೊತ್ತಿಲ್ಲ. ಅವ್ರದ್ದು ಫೋಟೋ ಹೊಡ್ಕೊಂಡೆ ಸರ್ ಫಸ್ಟು. ಆಮೇಲೆ ಅವರು ಏನು ಮಾಡಿದ್ರು, ಸ್ವಲ್ಪ ಮುಂದೆ ಹೊಟ್ಟರು ಸರ್. ನಾನು ಯಾವ ಕಡೆ ಹೋದ್ರು ಅಂದ್ಬಿಟ್ಟು ನಮ್ಮ ಮನೆ ಹತ್ರದಿಂದ, ನಮ್ಮ ಮನೆ ಸ್ಟಾರ್ಟಿಂಗಲ್ಲಿರೋದು, ಚೂರು ಮುಂದೆ ಹೋದ್ರೆ ಡಿವೈನ್ ಸಿಟಿ ಗೇಟರ್ಗೂ. ಅಲ್ಲಿ ಹೋದರೆ ಹಿಂದೆಯಿಂದ ಇನ್ನೊಂದು ಕಾರ್ ಬಂತು ಸರ್. ಹಿಂದೆಯಿಂದ ಕಾರ್ ಬಂದು ಅದು ಎಲ್ಲಿಂದ ಹೊಡೆದ್ರು ಗೊತ್ತಿಲ್ಲ ಸರ್. ಬ್ಯಾಕ್ ಸೈಡಿಂದ ಹೊಡೆದ್ರು ಸರ್. ಈ ಕ್ವಾಲಿಸ್ ಹೊಟ್ಟೋಯ್ತು, ಹಿಂದೆಯಿಂದ ಇನ್ನೊಂದು ಕಾರಲ್ಲಿ ಹೊಡೆದಿದೆ ಸರ್. ಸರ್ ಗೊತ್ತಾಗಿಲ್ಲ ಸರ್ ಏನ್ರಲ್ಲಿ ಹೊಡೆದ್ರು ಅಂತ. ಐ ಥಿಂಕ್ ಏನೋ ಏನ್ರಲ್ಲಿ ಹೊಡೆದು, ಐ ಥಿಂಕ್
ಲಾಂಗ್ ಇರ್ಬೋದು ಅಂತ ಐ ಥಿಂಕ್ ಅದು ಹಿಂಗೆ ಹೊಡೆದಿರ್ಬೋದು ಅಂತ, ಸ್ಟ್ರೈಟಾಗೆಲ್ಲ ಹಿಂಗೆ ಫ್ಲ್ಯಾಟಾಗಿ ಹೊಡೆದಿರ್ಬೋದು ಅಂತ. ಯಾಕೆಂದರೆ ಅಲ್ಲಿ ಇಲ್ಲಿ ವೇಟ್ ಬಿದ್ದಿರೋದು ಆ ಥರ ಬಿದ್ದಿದೆ ಸರ್, ಅದು ಸ್ವೆಲ್ಲಿಂಗ್ ಅದು. ಅದಾದಮೇಲೆ ನಾನು ಇಮಿಡಿಯೇಟು 112 ಅಲ್ಲೇ ನಿಂತ್ಕೊಂಡು 112 ಫೋನ್ ಮಾಡಿದೆ ಸರ್. 112 ಫೋನ್ ಮಾಡಿದ ತಕ್ಷಣವೇ ಅವ್ರು ಆಲ್ಮೋಸ್ಟ್ ಅಲ್ಲಿ ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಬಂದರು ಸರ್. ಆಗಿದ್ದು 4 ಐ ಥಿಂಕ್ 4 o'clock ಬಂದಿದೆ ಸರ್. ಏನಾದರೂ ನಿಮಗೆ ವಾರ್ನಿಂಗ್ ಕೊಟ್ರಾ ಹೊಡೆದಾದ್ಮೇಲೆ? ಸರ್ ಅವರು ಇಷ್ಟಕ್ಕೆ ಸುಮ್ಮನೆ ಆದರೆ ಸರಿ, ಇಲ್ಲಾಂದರೆ ಏನಾರ ಇದು ಮಾಡಿದ್ರೆ ನೋಡು ಆಮೇಲೆ ನಿಮ್ಗೇನು ಮಾಡ್ತೀನಿ ಕೊಟ್ಟೋದ್ರು ಸರ್. ಈಗ ಗೋವಿಂದರಾಜ್ಗೂ ನಿಮ್ಗೆ ಏನು ಸಂಬಂಧ? ಅವ್ರ್ಯಾಕೆ ನಿಮ್ಗೆ ಆವಾಜ್ ಹಾಕಿದ್ದು? ಸರ್ ಆ್ಯಕ್ಚುಲಿ ಅವ್ರು ನಂಗೆ ದುಡ್ಡು ಕೊಡಬೇಕಾಯ್ತು ಸರ್, ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಕೇಳ್ತಾನೆ ಇದ್ದೀನಿ ಸರ್ ಸುಮಾರು ದಿವಸದಿಂದ. ಅವರು ಮೊನ್ನೆ 45,000 ಕೊಟ್ಟರು ಸರ್, ಇನ್ನೂ 55,000 ಕೊಡ್ಬೇಕು ಸರ್. ನನ್ನ ಮಕ್ಕಳದ್ದು ನಾನು ಫೀಸ್ ಕಟ್ಟಬೇಕು ಸರ್, ಲಾಸ್ಟ್ ಡೇಟ್ ಆಗೋಗಿದೆ ನನಗೆ. ಫೀಸ್ ಕಟ್ಟಬೇಕು ಸ್ಕೂಲಿಂದ, ಲಾಸ್ಟ್ ಡೇಟ್ ಬೇಕಾದ್ರೆ ಸ್ಕೂಲ್ಗೆ ಹೋಗಿ ತೋರಿಸ್ತೀನಿ ಸರ್. ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಇನ್ನು, ನಾನು ಕಟ್ಟಬೇಕು. ಮತ್ತು ಆ ಸಿಮೆಂಟ್ ಅಂಗಡಿಯವ್ರಿಗೆ ಅಮೌಂಟ್ ಕೊಡ್ಬೇಕು ಸರ್. ಅದಕ್ಕೆ ಹೋಗಿ ಸ್ವಲ್ಪ ಕೇಳಿದೆ ಸರ್. ಸಿಮೆಂಟ್ ಅಂಗಡಿಯವ್ರು ನಮ್ಮನ್ನ ಮನೆ ಹತ್ರ ಬಂದು ಕೇಳಿದರು. ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೇಳಿದೆ ಸರ್. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಕೇಳಿದ್ದಕ್ಕೆ ಅವ್ರ ಮಿಸ್ಸಸ್ಸು ನೋಡ್ಕೊತೀವಿ ಹೋಗಿ, ನಮ್ಗೇನು ಗೊತ್ತು ಏನು ಮಾಡಬೇಕು ಅಂತ ಮಾಡಿ. ಆಮೇಲೆ ಅವ್ರು ಯಾರೋ ಪೊಲೀಸವ್ರು ಅವ್ರಿಗೆ ಪರಿಚಯ ಸರ್, ಅವ್ರ ಕಡೆಯಿಂದ ಆವಾಜ್ ಹಾಕ್ಸಿದ್ರು ಸರ್. 10 ಫೋನ್ ಮಾಡಿ ಆವಾಜ್ ಹಾಕಿದ್ರು ಸರ್. ಯಾರು ಆವಾಜ್ ಹಾಕಿದ್ದು? ಪೊಲೀಸವ್ರು ಸರ್. ಯಾರು ಪೊಲೀಸವರು? ಸರ್ ಬೇಡ ಬಿಡಿ ಸರ್, ಪೊಲೀಸರು ಪಾಪ ಅವ್ರ ಪಾಪ ಅವರು ಅವ್ರ ಬಾಯಿ. ನಿಮ್ಮ ಗೋವಿಂದರಾಜ್ ಏನಾದ್ರು ಬೆದರಿಕೆ ಹಾಕಿದ್ದಾ? ಹೌದು ಸರ್. ಏನಂತ ಬೆದರಿಕೆ ಹಾಕಿದ್ದಾರೆ? చూసుకుంటా నేను ఏం చేస్తాను అంటారు సార్. ಯಾರವರು? ಸರ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಸರ್. ಯಾವ ಪ್ರಾಜೆಕ್ಟು? ಸರ್ NH ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಹಾಂ, ಎಲ್ಲಿ ನಡೀತಿರೋದು ಸರ್? ಎಲ್ಲಿ ನಡೀತಾ ಇದೆ ಪ್ರಾಜೆಕ್ಟು? ಸರ್ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಸರ್. ಹಾಂ, ನಿಮ್ಗೆ ಅವ್ರಿಗೇನು ಸಂಬಂಧ? ಸರ್ ನಾನು ಅದರಲ್ಲಿ ಎಂಪ್ಲಾಯ್ ಸರ್. ಮೊದಲಿಂದಲೂ ಏನಾದರೂ ನಿಮಗೆ ದ್ವೇಷ ಇತ್ತಾ? ಇದು ಏನು ಈ ನಡುವೆ ಆಗಿರೋದು? ಸರ್ ಇಲ್ಲ ಸರ್, ಅದೇ ದುಡ್ಡು ವಿಚಾರಕ್ಕೆ ಸರ್. ಆ್ಯಕ್ಚುಲಿ ಅವರು ದುಡ್ಡು ಕಮಿಟ್ಮೆಂಟ್ ಇದೆಯಲ್ಲ ಸರ್, ದುಡ್ಡು ಸರಿಯಾಗಿ ಇದು ಮಾಡಲ್ಲ ಸರ್, ಯಾರಿಗೂ ಕೊಡಲ್ಲ, ಎಲ್ಲರಿಗೂ ಚೀಟ್ ಮಾಡ್ತಾರೆ. ನಮಗೆ ಕೊಡಬೇಕಾಗಿರೋ ದುಡ್ಡು ನಮಗೆ ಕೊಡಲ್ಲ ಸರ್ ಕರೆಕ್ಟಾಗಿ. ಇವಾಗ ನೀವು ಏನು ಹೇಳ್ತೀರಾ? ಒಟ್ಟಾರೆ ಇಷ್ಟೆಲ್ಲ ಘಟನೆ ಆಗಿದೆಯಲ್ಲ. ಹಾಗೆ ನನ್ನ ಮೇಲೆ ಹಲ್ಲೆ ಮಾಡಲು ಕಾರಣ ಇಂಜಿನಿಯರ್ ವೆಂಕಟ ಗೋವಿಂದರಾಜು ಅವರೇ ಕಾರಣ. ಆ ಪೊಲೀಸ್ ಅಧಿಕಾರಿ ಅವರೇ ತಮ್ಮ ಕಂಪನಿಯಿಂದ ಲಂಚದ ರೂಪದಲ್ಲಿ ಸಾಮಗ್ರಿಗಳನ್ನ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಶ್ರೀನಿವಾಸ್ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.